ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜ್ಯಲಕ್ಷ್ಮಿ ಅಮ್ಮನವರು, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಹಾಗೂ ಝೂಮ್ ಅನ್ನ ನಡೆಸ್ತಾ ಇರುವಂತ ಹರಿಪ್ರಿಯಾ ಮಾಸ್ಟರ್, ಮತ್ತೆ ಝೂಮ್ ನಲ್ಲಿ ಇರುವಂತಹ ಎಲ್ಲಾ ಧ್ಯಾನ ಬಂಧುಗಳು ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಧ್ಯಾನ ಬಂಧುಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಯಾರಿಗೆಲ್ಲ ಸಾಧ್ಯ ಆಗತ್ತೆ ಆದಷ್ಟು ವಿಡಿಯೋವನ್ನ ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಆ ಎನರ್ಜಿಗೆ ಎಲ್ರು ಕನೆಕ್ಟ್ ಆಗ್ತೀವಿ, ಮತ್ತೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಮಾಸ್ಟರ್ಸ್. ಓಕೆ, ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಆರಂಭ ಮಾಡೋಣ. ಧನವೇ ಅಂದ್ರೆ ದುಡ್ಡು, ಧನವೇ ಪ್ರಧಾನವ ಹಾಗೂ ಪಾಪ ಪುಣ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಜೊತೆ ಕೋರಿಕೆಗಳಿಂದಾಗುವ ನಷ್ಟಗಳು. ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿ, ಸುಗಮವಾಗಿ ನಡಿಬೇಕು ಅಂತ ಹೇಳಿ, ಸುಖ ಶಾಂತಿಯಿಂದ ಪ್ರತಿ ಜೀವಿಗಳು ಬದುಕಬೇಕು ಅಂತ ಭಗವಂತ ಸೃಷ್ಟಿಯಲ್ಲಿ ಒಂದು ನಿಯಮವನ್ನ ಸೃಷ್ಟಿ ಮಾಡಿದ್ದಾನೆ. ಆದಿಯಲ್ಲಿಯೇ ನಿಯಮವನ್ನ ಸೃಷ್ಟಿ ಮಾಡಿದ್ದಾನೆ. ಅದನ್ನ ಧರ್ಮವು ಅಂತ ಕೂಡ ಹೇಳ್ತಾರೆ. ಈ ಧರ್ಮ ಎಂದಿಗೂ ಬದಲಾಗೋದಿಲ್ಲ, ಅದನ್ನೇ ನಾವು ಫಾಲೋ ಮಾಡ್ಬೇಕಾಗಿರತ್ತೆ. ಸಹಜವಾಗಿ ಮಾನವರು ಸುಖವನ್ನೇ ಕೋರಿಕೊಳ್ತಾರೆ, ದುಃಖವನ್ನ ಎಂದಿಗೂ ಕೇಳೋದಿಲ್ಲ. ಆದ್ರೆ ಕೋರಿಕೊಂಡಂತಹ ಸುಖವನ್ನ ಅನುಭವಿಸಲಾಗದೆ ಬೇಡವೆನ್ನುವ ದುಃಖದಲ್ಲೇ ಜೀವಿಸ್ತಾ ಇದ್ದಾನೆ. ಸುಖ ಬೇಕು ಅಂತ ಕೋರ್ಕೊಳ್ತಾನೆ, ಆದ್ರೆ ಜೀವಿಸ್ತಾ ಇರೋದು ದುಃಖದಲ್ಲೇ. ಬೇಡವೆಂದ ದುಃಖವನ್ನೇ ಅವನು ಅನುಭವಿಸ್ತಾ ಇರ್ತಾನೆ. ಯಾಕೆ? ಇದಕ್ ಕಾರಣ ಏನು ಅಂದ್ರೆ, ಭಗವಂತ ಆದಿಯಲ್ಲಿ ಸೃಷ್ಟಿ ಮಾಡಿದಂತಹ ಈ ಸೃಷ್ಟಿ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿರುವುದಕ್ಕೆ ಕಾರಣಗಳು. ಅವನು ಏನನ್ನ ಏರ್ಪಾಟ್ ಮಾಡಿದ್ದಾನೋ ಧರ್ಮಗಳನ್ನ, ಅವುಗಳಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ದುಃಖವನ್ನ ಪಡ್ತಾರೆ, ಬಾಧೆಯನ್ನ ಪಡ್ತಾರೆ, ಶಿಕ್ಷೆಗೆ ಗುರಿ ಆಗ್ತಾರೆ. ಮತ್ತು ಇದಕ್ಕೆ ಏನು ಕಾರಣ ಅಂದ್ರೆ ಸರಿಯಾಗಿ ಆಲೋಚಿಸದೆ ಇರುವುದು. ಸರಿಯಾಗಿ ಆಲೋಚನೆ ಮಾಡದೆ ಮಾಡುವಂತ ಕೆಲಸಗಳು ಅದು ತಪ್ಪಾಗಿದ್ದರೆ ಅಥವಾ ಪಾಪವಾಗಿದ್ದರೆ ಏನಾಗತ್ತೆ? ದುಃಖಕ್ಕೆ ಅಥವಾ ಶಿಕ್ಷೆಗೆ ಒಳಗಾಗ್ತಾರೆ. ಎಲ್ಲರಿಗೂ ಏನ್ ಅನ್ಕೊಳ್ತಾರೆ ಅಂದ್ರೆ ದುಡ್ಡಿದ್ರೆ ಸಾಕು ಅಂತ ಅನ್ಕೊಳ್ತಾರೆ. ಧನವಿದ್ದರೆ ಸಾಕು, ನಾವ್ ಏನನ್ ಬೇಕಾದ್ರೂ ಸಾಧಿಸಬಹುದು, ಏನನ್ ಬೇಕಾದ್ರೂ ಪಡಿಬಹುದು, ಎಲ್ಲವನ್ನ ಹೊಂದಬಹುದು, ಧನವಿದ್ರೆ ಸಾಕು ಅಂತ ಹೇಳಿ ಅನ್ಕೊಳ್ತಾರೆ. ಹಾಗೆ ಹಣದಿಂದ ಎಂತಹ ದುಃಖವನ್ನು ಕೂಡ ನಿವಾರಿಸ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾರೆ. ಹಣ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಅಂತ ಬಲವಾಗಿ ನಂಬುತ್ತಾರೆ. ಆದ್ದರಿಂದ ಏನ್ ಮಾಡ್ತಾರೆ? ಎಲ್ಲರೂ ಧನ ಸಂಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ, ಹೆಚ್ಚು ಧನ ಸಂಪಾದನೆಯನ್ನೇ ಮಾಡ್ತಾರೆ. ಅದಕ್ಕೆ ತಮ್ಮ ಸಮಯವನ್ನ ವ್ಯಯಿಸ್ತಾ ಇದ್ದಾರೆ. ಹೀಗೆ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಎಲ್ರೂ ಕೂಡ ಹೀಗೇನೆ ಜೀವಿಸ್ತಾ ಇದ್ದಾರೆ. ಎಷ್ಟು ಸಂಪಾದಿಸಿದರೂ ನಾವು ಧರ್ಮದಿಂದ ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ಅದು ಸೃಷ್ಟಿ ವಿರುದ್ಧವಾಗಿರುತ್ತೆ. ಹಾಗಾಗಿ ಅದು ಎಂದೂ ಸುಖವನ್ನ ಒದಗಿಸ್ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮಾನವ ಅನ್ಕೋತಾನೆ ತನಗ್ ತುಂಬಾ ಬುದ್ಧಿವಂತಿಕೆ ಇದೆ ಅಂತ ಹೇಳಿ, ನನಗ್ ತುಂಬಾ ಬುದ್ಧಿ ಇದೆ, ನಾನು ಬುದ್ಧಿಶಾಲಿ ಅಂತ ಹೇಳಿ ಏನ್ ಮಾಡ್ತಾನೆ? ತನ್ನ ದುಃಖಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಹುಡುಕ್ತಾನೆ.
ಆದ್ರೆ ಧನ ಸಂಪಾದನೆಯ ಮೇಲೆ ದೃಷ್ಟಿ ಇಟ್ಟಿರ್ತಾನೆ, ಆಲೋಚನೆ ಮಾಡೋದಿಲ್ಲ. ಯಾವುದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ? ಪಾಪ ಪುಣ್ಯಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಹೆಚ್ಚು ಧನ ಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಧರ್ಮದಿಂದ ನಾನು ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ಇರಲ್ಲ. ದುಡ್ಡು ಬಂದ್ರೆ ಸಾಕು ಅನ್ನೋದ್ರ ಮೇಲೆ ದೃಷ್ಟಿ ಇರುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಧನ ಸಂಪಾದನೆಯಲ್ಲಿ ತೃಪ್ತಿ ಪಡ್ಬೇಕಂತೆ, ಜ್ಞಾನ ಸಂಪಾದನೆಯಲ್ಲಿ ತೃಪ್ತಿ ಪಡಬಾರ್ದು. ಎಂದಿಗೂ ತೃಪ್ತಿ ಇರಬಾರ್ದಂತೆ. ಧನ ಸಂಪಾದನೆಯಲ್ಲಿ ತೃಪ್ತಿ ಪಡ್ಬೇಕು, ಹಾಗೆ ಜ್ಞಾನ ಸಂಪಾದನೆಯಲ್ಲಿ ಎಂದಿಗೂ ತೃಪ್ತಿಯನ್ನ ಪಡಬಾರ್ದಂತೆ. ಎಲ್ರು ಇವಾಗ ಹೆಚ್ಚು ಧನ ಸಂಪಾದನೆ ಮಾಡ್ಬೇಕು, ದುಡ್ಡು ಗಳಿಸ್ಬೇಕು ಅಂದ್ರೆ ತೀವ್ರವಾಗಿ ಬೇಗನೆ ನಮಗ್ ದುಡ್ಡು ಬೇಕು ಅಂತ ಹೇಳಿ ಧನ ಸಂಪಾದನೆಯನ್ನ ಮಾಡ್ತಾರೆ. ಯಾವುದೋ ಒಂದು ವೃತ್ತಿಗಳನ್ನ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಜಾಬ್ ಮಾಡ್ತಾರೆ, ಏನೋ ಒಂದನ್ನ ಮಾಡ್ತಿರ್ತಾರೆ. ಎಲ್ಲವೂ ಧನ ಸಂಪಾದನೆ ಮಾಡೋದಕ್ಕೇನೆ. ಆದ್ರೆ ಬೇಗ ಬೇಕು, ನನಗೆ ಹೆಚ್ಚು ಬೇಕು, ಹೆಚ್ಚು ಲಾಭ ಪಡಿಬೇಕು ಅಂತ ಹೇಳಿ ಹೆಚ್ಚು ಅನ್ನೋದು ಯಾವತ್ತಾದ್ರೂ ಧರ್ಮದಿಂದ ದುಡಿದ್ರೆ ಸಿಗತ್ತಾ? ಸಾಧ್ಯವಿಲ್ಲ. ಧರ್ಮದಿಂದ ಸಂಪಾದನೆ ಮಾಡಿದ್ರೆ ಸುಳ್ಳು ಹೇಳಲಾರ್ದೆ, ಬೆಲೆಗಳನ್ನ ಅತಿ ಆಸೆಯಿಂದಾಗಿ ಹೆಚ್ಚು ಇಡ್ಲಾರ್ದೆ ಸಂಪಾದನೆ ಹೆಚ್ಚು ಮಾಡೋಕೆ ಸಾಧ್ಯವಿಲ್ಲ. ಹಾಗಾಗಿ ಏನ್ ಮಾಡ್ತಾನೆ? ಸುಳ್ಳು ಹೇಳ್ತಾನೆ, ಏನೋ ಒಂದು ಪಾಪಗಳನ್ನೇ ಮಾಡ್ತಾನೆ ಹೆಚ್ಚು ಸಂಪಾದನೆ ಮಾಡೋದಕ್ಕೋಸ್ಕರ, ವ್ಯಾಮೋಹಕ್ಕಾಗಿ. ಅವಾಗ ಮುಖ್ಯವಾಗಿ ಪಾಪ ಮತ್ತು ಪುಣ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದ್ರೆ ಪಾಪ ಮತ್ತು ಪುಣ್ಯದ ಬಗ್ಗೆ ಯೋಚನೆ ಮಾಡ್ಲಾರ್ದೆ ಎಷ್ಟು ಹಣವನ್ನ ಸಂಪಾದನೆ ಮಾಡಿದ್ರೂ ಅವನು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಎಂದಿಗೂ ಅವನು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಎಷ್ಟು ಸುಖಗಳಿದ್ದರೂ ಕೂಡ ಅನುಭವಿಸೋಕೆ ಅವನಿಂದ ಆಗೋದಿಲ್ಲ. ಜೀವನ ನರಕ ಆಗತ್ತೆ. ಯಾಕಂದ್ರೆ ಯಾವುದು ಪಾಪವೋ ಅಂತ ತಿಳ್ಕೊಳ್ಳಾರ್ದೆ ಹೋಗ್ಬಿಡ್ತಾನೆ. ಎಷ್ಟು ದುಡ್ಡಿದ್ರೂ ಕೂಡ ನಮ್ಮ ಪಾಪವನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಪಾಪ ಮಾಡ್ಬಾರ್ದು ಅಂತ ತಿಳ್ಕೊಂಡು ಯಾಕೆ ಪುಣ್ಯ ಬೇಕು ಅಂತ ಯೋಚನೆ ಮಾಡ್ಬೇಕು. ಅವಾಗ್ಲೇ ಮಾನವನು ತಾನು ಅಂದುಕೊಂಡಂತೆ ತನ್ನ ಜೀವನ ಇರೋದಕ್ಕೆ ಸಾಧ್ಯ ಆಗತ್ತೆ. ಇವಾಗ ಒಂದ್ ಮಾರ್ಕೆಟ್ ಹೋದ್ರು ಒಂದು ಚಿಕ್ಕ ವಸ್ತುವನ್ನ ಖರೀದಿ ಮಾಡ್ಬೇಕು, ತನ್ನ ಹಣ ಖರ್ಚು ಮಾಡ್ಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡ್ತಾರೆ. ಆದ್ರೆ ಕೆಟ್ಟ ಕೆಲಸಗಳನ್ನ, ಪಾಪಗಳನ್ನ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ. ಈ ಕೆಟ್ಟ ಕೆಲಸ ಇತರರಿಗೆ ಎಷ್ಟು ಹಾನಿಯನ್ನುಂಟು ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಉದಾಹರಣೆಗೆ ಈ ನಾನ್ ವೆಜ್ ಅನ್ನ ಆಗಿರ್ಬಹುದು, ಮಾಂಸಾಹಾರವನ್ನ ತಿನ್ನೋದಾಗಿರ್ಬಹುದು. ಆ ಪ್ರಾಣಿಗೆ ನೋವಾಗತ್ತೆ, ಹಾನಿ ಆಗತ್ತೆ, ಯಾವುದನ್ನೂ ಯೋಚನೆ ಮಾಡಲ್ಲ. ತನ್ನ ಲಾಭವನ್ನ ಮಾತ್ರ ಯೋಚನೆ ಮಾಡ್ತಾನೆ. ಆದ್ರೆ ಯಾರಾದರೆ ಈ ಆತ್ಮ ಜ್ಞಾನವನ್ನ ತಿಳ್ಕೊತಾರೋ, ಆತ್ಮ ವಿದ್ಯೆಯನ್ನ ತಿಳ್ಕೊತಾರೋ ಅವರಿಗೆ ಮಾತ್ರ ಅರ್ಥ ಆಗತ್ತೆ. ಏನು ಅಂದ್ರೆ ಭಗವಂತ ಅಂದ್ರೆ, ಅವತ್ತು ಸ್ವಲ್ಪ ದಿನಗಳ ಹಿಂದೆ ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವರಾವ್ ಗುರುಗಳು ಭಗವಂತನೆಂದರೆ ಅನ್ನುವ ಕಾನ್ಸೆಪ್ಟ್ ಅನ್ನ ಹೇಳ್ಬೇಕಾದ್ರೆ, ಭಗವಂತನ ಲಕ್ಷಣಗಳಲ್ಲಿ ಇನ್ನೊಂದು ಲಕ್ಷಣ ಆಗಿತ್ತು, ಭಗವಂತ ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಅಂದ್ರೆ ಆ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ, ಅವರಲ್ಲೂ ಇದ್ದಾನೆ. ಹಾಗಿದ್ರೆ ಆ ಪ್ರಾಣಿಗಳಿಗೆ ಹಾನಿ ಮಾಡಿದೆ, ಕಷ್ಟ ಕೊಟ್ಟೆ, ಅವುಗಳಿಗೆ ನಾನು ತನಗ್ ಬೇಕಾದ ಹಾಗೆ ಅದನ್ನ ಸಾಯಿಸಿ ತಿಂದೆ ಅಂದ್ರೆ ವಾಪಸ್ ನನಗೆ ಬಂದೇ ಬರತ್ತೆ. ಮತ್ ಹೇಗೆ ಸುಖವಾಗಿರೋದಕ್ಕೆ ಸಾಧ್ಯ? ಅದಕ್ಕೆ ಅನ್ನಮಾಚಾರ್ಯರು ಹೇಳ್ತಾರೆ, ಬ್ರಹ್ಮ ಒಂದೇ, ಪರಬ್ರಹ್ಮ ಒಂದೇ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲರೊಳಗೂ ಇರುವುದು ಆತ್ಮವೇ, ಆ ಪರಬ್ರಹ್ಮನೇ. ಪ್ರಾಣಿಯಲ್ಲೂ ಕೂಡ ಅವನೇ ಇದ್ದಾನೆ, ಎಲ್ಲರೊಳಗೂ
ಅವನೇ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಾಗ ಆ ಜೀವಿಗಳಿಗೆ ನಾವು ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ, ಎಲ್ಲರಲ್ಲೂ ಅವನೇ ಇದ್ದಾನೆ, ಒಂದೇ ಅನ್ನೋದ್ರ ಕುರಿತು ನೋಡ್ತೀವಿ. ಹಾಗಾಗಿ ಭಗವಂತನು ಸರ್ವಾಂತರ್ಯಾಮಿ, ಸರ್ವದಾ ಇರುವವನು. ಅದಕ್ಕೋಸ್ಕರ ಸರ್ವಾಂತರ್ಯಾಮಿ ಆಗಿರುವುದರಿಂದ, ಭಗವಂತನ ಲಕ್ಷಣ ಸರ್ವಾಂತರ್ಯಾಮಿ ಆಗಿರುವುದರಿಂದ, ಎಲ್ಲರೊಳಗೂ ಅವನು ಆತ್ಮಸ್ವರೂಪವಾಗಿ ಇರೋದ್ರಿಂದ ಎಲ್ಲರೊಳಗೂ ನಾವು ಪರಬ್ರಹ್ಮನನ್ನೇ ನೋಡೋದಕ್ಕೆ ಸಾಧ್ಯ ಆಗತ್ತೆ ಈ ಒಂದು ಲಕ್ಷಣದಿಂದ ಕೂಡ. ಹಾಗೆ ಅವನನ್ನ ಆಶ್ರಯಿಸುವ ಒಂದು ಅದ್ಭುತವಾದ ಮಾರ್ಗ ಕೇವಲ ಶ್ವಾಸದ ಮೇಲೆ ಗಮನ, ಧ್ಯಾನ. ಮತ್ತೆ ಕೋರಿಕೆಗಳಿಂದ ಎಂದಿಗೂ ನಷ್ಟ ಅಂತಾನೆ ಹೇಳ್ತಾರೆ ಗುರುಗಳು. ಕೋರಿಕೆಯನ್ನಿಟ್ರೆ ಎಂದಿಗೂ ನಷ್ಟ. ಏನ್ ಮಾಡ್ತೀವಿ? ಕೋರಿಕೆಗಳು ಅಂದ್ರೆ ಬಯಕೆಗಳು. ಈ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಕೆಲಸಗಳನ್ನ ಮಾಡ್ತೀವಿ. ಒಟ್ನಲ್ಲಿ ನಮ್ಮ ಬಯಕೆಗಳು ತೀರ್ಬೇಕು. ಹಾಗೆ ಪಾಪ ಮಾಡೋದು ಹಿಂಜರಿಯೋದಿಲ್ಲ. ಆದ್ರೆ ಗುರುಗಳೇನ್ ಹೇಳ್ತಾರೆ? ಇರುವುದರಲ್ಲಿಯೇ ತೃಪ್ತಿ ಪಡಬೇಕು. ಭಗವಂತನ ಈ ಸೃಷ್ಟಿಯಲ್ಲಿ ಅವನು ಎಷ್ಟು ಸೃಷ್ಟಿ ಮಾಡಿದಾನಂದ್ರೆ, ಇವಾಗ ಎಲ್ಲರಿಗೂ ಸಮಾನವಾಗಿ ಹಂಚುವಷ್ಟು, ಎಲ್ಲರಿಗೂ ಪರಿಮಿತವಾಗಿ ತಾನು ಬದುಕುಳಿದು ಇರುವಂತೆ ಜೀವಿಸೋದಕ್ಕೆ ಎಷ್ಟು ಬೇಕೋ ಎಲ್ಲರಿಗೂ ಸಮಾನವಾಗಿ ಇಲ್ಲಿ ಸೃಷ್ಟಿ ಮಾಡಿದಾನಂತೆ. ಉದಾಹರಣೆಗೆ ಪತ್ರಿಜಿ ಗುರುಗಳು ಹೇಳ್ತಾರೆ, ಒಂದು ಟೇಬಲ್ ಮೇಲೆ 100 ಚಾಕ್ಲೇಟ್ಗಳನ್ನ ಇಟ್ಟಿದ್ದಾರೆ ಭಗವಂತ ಅಂದ್ರೆ ಅಲ್ಲಿ 100 ಜನ ಇದ್ದಾರೆ ಅಂತಾನೆ ಅರ್ಥ. ಈ ಸೃಷ್ಟಿಯಲ್ಲಿ 100 ಚಾಕ್ಲೇಟ್ಗಳನ್ನ ಇಟ್ಟಿದ್ದಾರೆ ಅಂದ್ರೆ 100 ಜನ ಇದ್ದಾರೆ ಅಂತ ಅರ್ಥ. ಅಂದ್ರೆ ಭಗವಂತ ಹೇಗ್ ಮಾಡಿದಾನೆ, 100 ಜನಕ್ಕೂ ಒಂದೊಂದು ಚಾಕ್ಲೇಟ್ ಹೋಗ್ಬೇಕು. ಆದ್ರೆ ಕೆಲವರು ಅಂದ್ರೆ ಪ್ರಾಪಂಚಿಕವಾಗಿ ಇರೋರು 2 ಬಯಸ್ತಾರೆ, 5 ತಗೊಳ್ತಾರೆ, 10 ತಗೊಳ್ತಾರೆ. ಅಂದಾಗ ಇದರಿಂದ ನಮಗೇನ್ ಅರ್ಥ ಆಗತ್ತೆ ಅಂದ್ರೆ, ನಾವು ಇನ್ನೊಬ್ಬರದನ್ನ ಆಕ್ರಮಿಸಿಕೊಂಡಿದ್ದೀವಿ ಅಂತ ಅರ್ಥ. ನಾವು ಹೆಚ್ಚಾಗಿ ಬಯಸ್ತಾ ಇದೀವಿ, ಹೆಚ್ಚನ್ನ ಅತಿ ಆಸೆಯಾಗಿ ಗಳಿಸ್ತಾ ಇದ್ದೀವಿ ಅಂದ್ರೆ ಆ ಸೃಷ್ಟಿಯಲ್ಲಿ ನನ್ನಿಂದಾಗಿ ಇನ್ನೊಬ್ಬರಿಗೆ ಕೊರತೆ ಆಗಿದೆ, ಯಾರಿಗೋ ಕೊರತೆ ಆಗಿದೆ, ಅವರಿಗೆ ಇಲ್ಲದ ಹಾಗೆ ಆಗಿದೆ, ಹಾಗಾಗಿ ನನ್ನ ಜೊತೆ ಹೆಚ್ಚು ಇದೆ ಅನ್ನೋದು ಅರ್ಥ ಆಗತ್ತಂತೆ. ಇದನ್ನ ಪತ್ರಿಜಿ ಗುರುಗಳು ಹೇಳಿದ್ರು. ಒಂದು ಆತ್ಮಶಾಸ್ತ್ರ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಉದಾಹರಣೆ ತುಂಬಾ ಚೆನ್ನಾಗಿತ್ತು ಮಾಸ್ಟರ್ಸ್. ಹಾಗೆ ಅದಕ್ಕೋಸ್ಕರ ಏನ್ ಹೇಳ್ತಾರೆ ಗುರುಗಳು, ಮತ್ತೆ ಸಲಹೆ ಕೊಡ್ತಾರೆ, ನಿನ್ನ ಹತ್ರ ನಿನಗೆ ಆಗುವಷ್ಟು ಇಟ್ಕೊಂಡು ಪರಿಮಿತವಾಗಿ ಇದ್ದು ಕೂಡ ತುಂಬಾ ಹೆಚ್ಚು ಇತ್ತು ಅಂದ್ರೆ ಅದನ್ನ ದಾನ ಮಾಡು. ಎಲ್ಲಿ ದಾನ ಮಾಡಿದ್ರೂ ಕೂಡ ದಾನ ಮಾಡಿಸ್ಕೊಂಡುವಂತ ಪಾತ್ರ ನೋಡಿ ಮಾಡ್ಬೇಕಂತೆ. ಎಲ್ಲರಿಗೂ ದಾನ ಮಾಡೋ ಹಾಗಿಲ್ಲ, ಆ ಪಾತ್ರ ಮುಖ್ಯವಾದದ್ದು. ದಾನಕ್ಕೆ ಅರ್ಹವಾಗಿರುವಂತ ಪಾತ್ರ ತುಂಬಾ ಮುಖ್ಯ. ಹಾಗಾಗಿ ನೀನು ಮಾಡುವ ದಾನ ಏನಾಗ್ಬಾರ್ದು, ವ್ಯರ್ಥ ಆಗ್ಬಾರ್ದು. ನಿನಗೂ ಕೂಡ ಅದರ ಫಲ ಬೇಕು. ಹಾಗಿದ್ರೆ ನೀನು ಎಲ್ಲಿ ಮಾಡ್ತಾ ಇದೀಯೋ ತುಂಬಾ ಮುಖ್ಯ. ಅದಕ್ಕೋಸ್ಕರ ಯಜ್ಞಗಳು, ಮೆಡಿಟೇಷನ್, ಧ್ಯಾನದ ಯಜ್ಞಗಳು ನಡೆಯುವಂತಹ ಸ್ಥಳದಲ್ಲಿ ಅನ್ನದಾನಕ್ಕೆ ನೀಡಬಹುದು. ಹಾಗೆ ಪ್ಯಾಂಪ್ಲೆಟ್ಗಳನ್ನ ಮಾಡಿಸುವುದರಲ್ಲಿ ವ್ಯಯಿಸಬಹುದು. ರ್ಯಾಲಿಗಳು ಮಾಡುವಂತಹದಲ್ಲಿ ಪುಸ್ತಕಗಳನ್ನ ಇವಾಗ ಗುರುಗಳು ತುಂಬಾ ಕಡಿಮೆ ದುಡ್ಡಿನಲ್ಲಿ ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಈ ಭೀಮಾವರಂನಲ್ಲಿ ಎಷ್ಟೋ ಜನ ತುಂಬಾ ಶ್ರೀಮಂತರು ಏನ್ ಮಾಡ್ತಾರಂದ್ರೆ, ಗುರುಗಳಿಗೆ ಹಾಗೆ ಎಲ್ಲರಿಗೂ ಅಲ್ಲಿ ತಮ್ಮ ಹತ್ರ ಇರೋ ದುಡ್ಡನ್ನ ಪುಸ್ತಕ ಪ್ರಿಂಟಿಂಗ್ ಗಳಿಗೆ ಕೊಡ್ತಾರೆ, ಅಥವಾ ಆ ಟ್ರಾನ್ಸ್ಲೇಷನ್ ಮಾಡೋರ್ ಫೀಸ್ ಅನ್ನ ಇವ್ರು ಕೊಡ್ತಾರೆ, ಏನೋ ಒಂದೊಂದನ್ನ ವಹಿಸ್ಕೊಳ್ತಾರೆ. ಅಂದ್ರೆ ನಮ್ಮ ದುಡ್ಡು ಆ ಪಾತ್ರ ಅಷ್ಟು ಮುಖ್ಯವಾದದ್ದು ಅಂತ. ನಾವು ಕೊಡ್ತಾ ಇರೋ ಹಣ ಸದುಪಯೋಗ ಆಗ್ಬೇಕು, ಸದ್ವಿನಿಯೋಗ ಆಗ್ಬೇಕು. ಈ ತರದಲ್ಲಿ
ಹಂಚಿ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಇದೆ ಅಂದ್ರೆ ತುಂಬಾ ಇದೆ ಅಂತ ಅರ್ಥ ಆದಾಗ ಇನ್ನೊಬ್ಬರಿಗೆ ಕೊರತೆ ಆಗಿದೆ, ಸೃಷ್ಟಿಯಲ್ಲಿ ನನ್ನಿಂದಾಗಿ ಯಾರಿಗೋ ಕೊರತೆ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಯಾವತ್ತೂ ಕೂಡ ಅನ್ಯಾಯದಿಂದ, ಅಕ್ರಮವಾಗಿ, ಅಧರ್ಮವಾಗಿ ಭೂಮಿ ಮೇಲೆ ವರ್ತಿಸಬಾರದು. ಭಗವಂತನು ಕೊಟ್ಟಿದ್ದರಲ್ಲಿ ತೃಪ್ತಿಯನ್ನ ಪಡ್ಬೇಕಂತೆ. ಅವನು ಏನ್ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡ್ಬೇಕು. ಹಾಗೆ ಬೇಡ ಎಂದು ತಿರಸ್ಕರಿಸಬಾರ್ದು. ಹಾಗೆ ಬಯಸಿ ಏನನ್ನು ಕೇಳಬಾರ್ದು. ಸದಾನಂದ ಯೋಗಿಗಳು ಬ್ರಹ್ಮಶ್ರೀ ಪಿತಾಮಹ ಅವರ ಗುರುಗಳು ಬ್ರಹ್ಮಶ್ರೀ ಪಿತಾಮಹ ಅವರಿಗೆ ಹೇಳ್ತಾರಂತೆ, ಬಯಸಿ ಬಂದಿದ್ದನ್ನ ಬೇಡ ಎನ್ನಬೇಡ, ಹೋಗ್ತಾ ಇದ್ರೆ ಹೋಗುತ್ತಿದೆ ಅಂತ ದುಃಖ ಪಡಬೇಡ, ಬರ್ತಾ ಇದ್ರೆ ಬಂದಿದೆ ಅಂತ ಸಂಭ್ರಮ ಪಡಬೇಡ. ನೀನು ಬಯಸಿ ಏನನ್ನು ಕೇಳಬೇಡ, ಅಥವಾ ನಿನ್ನತ್ರ ಬಂದಿದೆ ಅಂದ್ರೆ ಬೇಡಾನು ಎನ್ಬೇಡ. ನಿನಗೇನಾದ್ರೂ ಬರ್ತಿದೆ ಅಂದ್ರೆ, ಬಂದಿದೆ ಅಂದ್ರೆ ಬೇಡ ಎನ್ಬೇಡ. ಹಾಗೆ ನೀನಾಗಿ ಬಯಸಿ ಏನನ್ನೂ ಕೇಳಬೇಡ. ನಿನ್ ಕಡೆಯಿಂದ ಹೋಗ್ತಾ ಇದೆ ಅಂದ್ರೆ ಹೋಗ್ತಾ ಇದೆ ಅಂತ ಬಾಧೆ ಪಡಬೇಡ, ದುಃಖ ಪಡಬೇಡ. ನಿನ್ನ ಹತ್ರ ಏನಾದ್ರೂ ಬಂದ್ಬಿಟ್ಟಿದೆ ಅಂತ ನೀನು ಸಂಭ್ರಮ ಪಡಬೇಡ. ಇದನ್ನ ಸದಾನಂದ ಯೋಗಿಗಳು ಬ್ರಹ್ಮಶ್ರೀ ಪಿತಾಮಹ ಅವರಿಗೆ ಹೇಳಿದ್ರಂತೆ. ಹೀಗೆ ಇರುವುದರಲ್ಲಿ ಭಗವಂತ ನಮ್ಗೆ ಎಷ್ಟು ಬೇಕೋ ನಮ್ಮ ಅರ್ಹತೆ ಪ್ರಕಾರ ಕೊಟ್ಟಿರ್ತಾನಂತೆ. ಅದರಲ್ಲಿ ನಾವು ತೃಪ್ತಿ ಪಡ್ಬೇಕು. ಈ ಧನ ಸಂಪಾದನೆ, ಪ್ರಾಪಂಚಿಕ ವಿಷಯದಲ್ಲಿ ತೃಪ್ತಿ ಪಡ್ಬೇಕು, ಆದ್ರೆ ಜ್ಞಾನದ ವಿಷಯದಲ್ಲಿ ಎಂದೂ ತೃಪ್ತಿ ಪಡಬಾರ್ದು. ಅದು ನಿರಂತರವಾಗಿ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ತರಾನೇ ಇರಬೇಕು. ಉದಾಹರಣೆಗೆ ಪರಮಾತ್ಮ ಶಿವ ಧ್ಯಾನ ಕುತ್ಕೊಂಡಿದ್ದಾರೆ. ಏನು ಕಾರಣ? ಏನ್ ಕಾರಣ ಅವರು ಧ್ಯಾನ ಕುತ್ಕೊಂಡಿರೋದು ಅಂದ್ರೆ, ಶಿವ ಹೇಳ್ತಾರಂತೆ, ತಾನು ಧ್ಯಾನಕ್ಕೆ ಕುತ್ಕೊಂಡಿರೋ ಕಾರಣ ಈ ಸೃಷ್ಟಿಯಲ್ಲಿ ಇಷ್ಟೊಂದು ಜ್ಞಾನ ಇದೆ ಅಂದ್ರೆ ಅನಂತವಾದ ಜ್ಞಾನ, ಎಂದಿಗೂ ಅದು ಮುಕ್ತಾಯ ಆಗ್ತಿಲ್ಲ. ಅದನ್ನ ಇನ್ನೂ ಪಡಿತಾನೆ ಇದ್ದೀನಿ ಆನಂದವನ್ನ, ಜ್ಞಾನವನ್ನ ಅಂತ ಹೇಳ್ತಾರಂತೆ. ಅಂದ್ರೆ ಅಷ್ಟೊಂದು ವರ್ಷಗಳಿಂದ ಮಾಡ್ತಾ ಇರುವಂತ ಪರಮಾತ್ಮ ಸ್ಥಿತಿಯಲ್ಲಿರುವಂತ ಶಿವನಿಗೆ ಜ್ಞಾನದ ಮೇಲೆ ತೃಪ್ತಿ ಆಗಿಲ್ಲ ಅಂದ್ರೆ ನಾವು ಅಲ್ಪ ಸ್ವಲ್ಪನೋ ಪುಸ್ತಕ ಓದ್ಕೊಂಡು ತೃಪ್ತಿಯನ್ನ ಹೊಂದಬಾರ್ದು. ಈ ಜ್ಞಾನ ಸಾಧನೆಯಲ್ಲಿ ಇನ್ನೂ ಬೇಕು ಅನ್ನೋದು ಇರ್ಬೇಕಂತೆ. ಆದ್ರೆ ಧನ ಸಂಪಾದನೆಯಲ್ಲಿ ತೃಪ್ತಿ ಪಡ್ಬೇಕಂತೆ. ಯಾಕೆ ತೃಪ್ತಿ ಪಡ್ಬೇಕು ಅಂದ್ರೆ, ವ್ಯಾಮೋಹ ಅಥವಾ ಲೋಭ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಧರ್ಮದಿಂದ ಗಳಿಸ್ತೀವಿ, ಧರ್ಮದಿಂದ ಸಂಪಾದನೆ ಮಾಡ್ತೀವಿ ತೃಪ್ತಿ ಪಟ್ರೆ. ತೃಪ್ತಿ ಇಲ್ಲ ಅಂದ್ರೆ ಇನ್ನೂ ಬೇಕು ನನಗ್ ಬೇಕು ಅಂತ ಹೇಳಿ ಲಕ್ಷ ಸಂಪಾದನೆ ಮಾಡ್ಬೇಕು. ಯಾಕೆ? ಆಯ್ತಲ್ಲ, ನಿನ್ನ ಹತ್ರ ಇದೆ ಅಲ್ವಾ, ನಿನಗ್ ಬೇಕಾದಷ್ಟು ಸಂಪಾದನೆ ಮಾಡಿದೆಯಲ್ಲ ಅಂತ ಕೇಳಿದ್ರೆ, ಇಲ್ಲ ನನ್ ಮಕ್ಳಿಗೆ ಬೇಕು ಅಂತ ಸಂಪಾದನೆ ಮಾಡೋದು, ಮತ್ತೆ ಸಂಪಾದನೆ ಮಾಡ್ತಾರೆ. ಹೀಗೆ ಸಂಪಾದನೆ ಮಾಡ್ತಾ ಇದ್ದ ಹಾಗೆ ಆಯ್ತಲ್ಲಪ್ಪ, ನಿನ್ ಮಕ್ಕಳಿಗಾಗುವಷ್ಟನ್ನು ಸಂಪಾದನೆ ಮಾಡಿದ್ಯಾ ಅಲ್ಲ ಅಂತ ಕೇಳಿದ್ರೆ, ಇಲ್ಲ ನನ್ ಮೊಮ್ಮಕ್ಕಳಿಗೆ ಬೇಕು ಅಂತ ಹೇಳಿ ಸಂಪಾದನೆ ಮಾಡ್ತಾನೆ ಇರ್ತಾರಂತೆ. ಸಂಪಾದನೆ ಮಾಡ್ತಾ ಅಧರ್ಮ ಮಾಡ್ತಾ, ಸುಳ್ಳು ಹೇಳ್ತಾ, ಪಾಪಗಳನ್ನ ಮಾಡ್ತಾ ಕೊನೆಗೆ ಒಂದಿನ ಸತ್ತು ಹೋಗ್ಬಿಡ್ತಾರೆ. ಸತ್ತು ಹೋಗ್ಬಿಟ್ರೆ ಏನಾಗತ್ತೆ? ಆಮೇಲೆ ಗೊತ್ತಾಗತ್ತೆ, ಅಲ್ಲ ನಾನು ಇಷ್ಟೊಂದು ಧನ ಸಂಪಾದನೆ ಮಾಡಿದೆ ಅಲ್ವಾ, ಆದ್ರೆ ನನ್ನ ಹೊಟ್ಟೆ ಬಟ್ಟೆಗೆ ಬಿಟ್ಟು, ನನ್ನ ಪುಸ್ತಕ, ನನ್ನ ಅವಶ್ಯಕತೆಗೆ ಮೀರಿ ಉಳಿದ ಎಲ್ಲ ಧನವೂ ವ್ಯರ್ಥ. ಯಾಕೆ ಅಂದ್ರೆ ಯಾವುದೂ ನಾನು ಸತ್ತ ಮೇಲೆ ನನ್ ಜೊತೆ ಬರ್ಲಿಲ್ಲ. ದೇಹ ಅಂತ ಅನ್ಕೊಂಡು ಸಂಪಾದನೆ ಮಾಡಿದ ದೇಹನೂ ನಾನಲ್ಲ. ಈ ಸಂಪಾದನೆ ಮಾಡಿದವೂ ನನ್ ಜೊತೆ ಬರ್ಲಿಲ್ಲ. ನನ್ ಮಕ್ಕಳು, ನನ್ ಮೊಮ್ಮಕ್ಕಳು ಅಂತ ನಾನು ಯಾರಿಗೋಸ್ಕರ ಸಂಪಾದನೆ ಮಾಡಿದ್ನೋ ಅವರೂ ನನ್ ಜೊತೆ ಬರ್ಲಿಲ್ಲ. ಹಾಗಿದ್ರೆ ನಾನು ಏನ್ ಮಾಡ್ಬಿಟ್ಟೆ? ನಾನು ಎಷ್ಟು ನಷ್ಟ ಹೊಂದ್ಬಿಟ್ಟೆ ಅನ್ನೋದು ಸತ್ ಮೇಲೆ ಮತಿ ಭ್ರಮಿಸ್ತಂತೆ. ಅಷ್ಟು ದುಃಖ ಆಗತ್ತಂತೆ. ಅಯ್ಯೋ, ನನಗ್ ಯಾರಾದ್ರೂ ಹೇಳ್ಬಾರ್ದಿತ್ತ, ನಾನು ಸಾಯೋಕ್ಕಿಂತ ಮುಂಚೆ ನನಗೆ ಯಾರಾದ್ರೂ ಹೇಳ್ಬಾರ್ದಿತ್ತ ಈ ಜ್ಞಾನವನ್ನ, ನಿನ್ ದೇಹ ಅಲ್ಲ ನಿನ್ ಆತ್ಮ ಅಂತ ಹೇಳ್ಬಾರ್ದಿತ್ತ, ನಾನು ಇಷ್ಟು ದಿನ ತಿಳ್ಕೊಂಡಲ್ವಾ ನಾನು ದೇಹ ಅಂತ. ಹೇಳಿದ್ದಿದ್ರೆ ನಾನು ಅದನ್ನೇ ಅಳವಡಿಸ್ಕೊಂಡು ಜ್ಞಾನ ಸಂಪಾದನೆ ಹೆಚ್ಚು ಮಾಡ್ತಿದ್ನಲ್ವಾ ಅಂತ ಹೇಳ್ತಾರಂತೆ.
ಇವಾಗ ಗುರುಗಳು ಧಾರವಾಡದಲ್ಲಿ ಒಂದ್ ಮಾತು ಹೇಳಿದ್ರು, ಯಾರು ಹೆಚ್ಚು ಧನ ಸಂಪಾದನೆ ಮಾಡಿ ಪಾಪಗಳನ್ನ ಮಾಡಿ ಮರಣ ಹೊಂದುತ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಪಿತೃದೇವತೆಗಳು ಬರ್ತಾರಂತೆ. ಅಂದ್ರೆ ನಮ್ಮ ಪೂರ್ವಜರು ಸತ್ತೋಗಿರೋರು ಬರ್ತಾರಂತೆ. ಆದ್ರೆ ಇಲ್ಲಿ ಬಡವ ಆಗಿದ್ರು ಪರವಾಗಿಲ್ಲ, ಯಾರು ಹೆಚ್ಚು ಜ್ಞಾನ ಸಂಪಾದನೆಯನ್ನ ಮಾಡಿರ್ತಾರೋ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಮರಣ ಆದ್ಮೇಲೆ ಮೇಲಿನ ಲೋಕದ ಮಾಸ್ಟರ್ಸ್ಗಳು ಬರ್ತಾರಂತೆ. ಮಹಾತ್ಮರು ಬಂದು ತುಂಬಾ ಗೌರವದಿಂದ ಕರ್ಕೊಂಡು ಹೋಗ್ತಾರಂತೆ. ಹಾಗಿದ್ರೆ ನಾವು ಏನ್ ಮಾಡ್ಬೇಕು? ನನ್ ಜೊತೆ ಬರೋದೇನು? ನಾನ್ ಯಾರು? ನನ್ನ ಆತ್ಮ ಅಲ್ವಾ? ಹಾಗಿದ್ರೆ ನನ್ ಜೊತೆ ಬರೋದೇನು? ಆತ್ಮಜ್ಞಾನ. ಆತ್ಮ ಅಂದ್ರೆ ಭಗವಂತ. ಈ ಭಗವಂತನ ಈ ಆಧ್ಯಾತ್ಮಿಕ ಜ್ಞಾನವೇ ನನ್ ಜೊತೆ ಬರೋದು. ಹಾಗಾಗಿ ನಾನು ಅದ್ರ ಮೇಲೆಯೇ ನನ್ನ ದೃಷ್ಟಿ ಇರ್ಬೇಕು ಅನ್ನೋದು ಕೂಡ ಹೇಳಿದ್ರು. ಇದ್ರ ಜೊತೆಗೆ ಒಂದು ತುಂಬಾ ಕೋರಿದ್ರೆ, ಇವಾಗ ಚಾಕ್ಲೇಟು 100 ಇದೆ, ಎಲ್ಲಾರ್ಗೂ ಆಗೋ ಅಷ್ಟೇ ಭಗವಂತ ಇಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಸೃಷ್ಟಿಯಲ್ಲಿ ಅವನು ಏನ್ ಸೃಷ್ಟಿ ಮಾಡಿದಾನೋ ಎಲ್ಲಾರ್ಗೂ ಸಮನಾಗಿ ಇರುವಂತೆ ಅವನು ಸೃಷ್ಟಿ ಮಾಡಿದ್ದಾನೆ. ಹಾಗಿದ್ರೆ ಒಂದು ಕಥೆ ಮೂಲಕ ನೋಡ್ಕೊಳ್ಳೋಣ. ತುಂಬಾ ಭಗವಂತ ನನಗೆ ಏನ್ ಕೊಟ್ಟಿದ್ದಾನೋ ಅಷ್ಟ್ರಲ್ಲಿ ನಾನು ತೃಪ್ತಿ ಪಡ್ಲಿಲ್ಲ ಅಂದ್ರೆ ಏನೇನೆಲ್ಲ ಅವಸ್ಥೆ ಆಗ್ಬಹುದು ಅನ್ನೋದಕ್ಕೆ ಈ ಕೋರಿಕೆಗಳಿಂದ ನಷ್ಟ ಅನ್ನೋ ಕಾನ್ಸೆಪ್ಟ್ ಗುರುಗಳು ಹೇಳಿದಂತಹ ಕೆಲವು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ ನೋಡೋಣ ಮಾಸ್ಟರ್ಸ್. ಒಂದ್ ಊರಿನಲ್ಲಿ ಒಬ್ಬ ಬಡವ ಇರ್ತಾನಂತೆ. ತುಂಬಾ ಬಡವ ಆಗಿರ್ತಾನೆ, ತುಂಬಾ ಬಡತನದಲ್ಲಿ ಇರ್ತಾನೆ. ಅವನಿಗೆ ಒಂದು ಕೋರಿಕೆ ಇರತ್ತೆ, ತನ್ನ ಬಡತನವನ್ನ ಹೋಗಲಾಡ್ಸ್ಕೋಬೇಕು, ತನ್ನ ಬಡತನವನ್ನ ತೀರಿಸ್ಕೊಳ್ಬೇಕು ಅನ್ನೋದು ಅವನ ಕೋರಿಕೆ. ಅವನಿಗೆ ತೃಪ್ತಿ ಇಲ್ಲ, ಭಗವಂತ ನನಗೆ ಎಷ್ಟು ಕೊಟ್ಟಿದಾನೋ ಊಟ ಹೊಟ್ಟೆ ಬಟ್ಟೆಗೆ ಅಷ್ಟು ಅನ್ನೋದ್ರ ತೃಪ್ತಿ ಇಲ್ಲ. ಹೆಚ್ಚು ಅವನು ಕೋರ್ತಾ ಇದ್ದಾನೆ, ತಾನು ಶ್ರೀಮಂತ ಆಗ್ಬೇಕು ಅನ್ನೋದು ಅವನ ಕೋರಿಕೆ. ಅದಕ್ಕೆ ಆ ಬಡವ ಏನ್ ಮಾಡ್ತಾನೆ ಅಂದ್ರೆ, ಆಯ್ತು ನಾನ್ ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಕಾಡಿಗೆ ಹೋಗಿ ತಪಸ್ಸಿಗೆ ಕುತ್ಕೊಂಡ್ಬಿಡ್ತಾನಂತೆ. ದೇವರು ಪ್ರತ್ಯಕ್ಷ ಆಗಿ ನನ್ ಕೋರಿಕೆ ತೀರ್ಸೋವರೆಗೂ ನಾನು ಹೇಳೋದಿಲ್ಲ ಅಂತ ಹೇಳಿ ಕಾಡಿಗೆ ಹೋಗಿ ತಪಸ್ಸಿಗೆ ಕುತ್ಕೊಂಡ್ಬಿಡ್ತಾನೆ. ಅಂದ್ರೆ ಧ್ಯಾನಕ್ಕೆ ಕುತ್ಕೊಂಡ್ಬಿಡ್ತಾನೆ. ಧ್ಯಾನಕ್ಕೆ ಕುತ್ಕೊಂಡು ಎಷ್ಟೋ ದಿನಗಳು, ತಿಂಗಳುಗಳು, ಹೀಗೆ ವರ್ಷಗಳಾದ್ಮೇಲೆ ಇವನ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಭಗವಂತ ಪ್ರತ್ಯಕ್ಷ ಆಗಿ, ಆಯ್ತಪ್ಪ ನಿನ್ನ ತಪಸ್ಸಿಗೆ ನಿನ್ನ ಧ್ಯಾನಕ್ಕೆ ನಾನು ಮೆಚ್ಕೊಂಡಿದ್ದೀನಿ, ನಿನ್ನ ಶ್ರದ್ಧೆಗೆ ನಿನಗೇನ್ ಬೇಕು ವರ ಕೇಳು ಅಂತ ಹೇಳ್ತಾರಂತೆ. ಅವಾಗ ಅವನು ಹೇಳ್ತಾನಂತೆ, ಭಗವಂತ ನಾನ್ ತುಂಬಾ ಬಡವ ಇದ್ದೀನಿ, ನನ್ನ ಆಸೆ ನಾನ್ ಶ್ರೀಮಂತ ಆಗ್ಬೇಕು ಅನ್ನೋದು, ಅದಕ್ಕೆ ನನಗೊಂದು ವರ ಕೊಡು, ನಾನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ಹೇಳಿ ಕೋರ್ತಾನಂತೆ. ಅದಕ್ಕೆ ಭಗವಂತ ಆಯ್ತು ತಥಾಸ್ತು ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಇವನು ಮನೆ ಬರ್ತಾನೆ. ಬಂದು ನಾನಿಷ್ಟು ವರ್ಷ ತಪಸ್ ಮಾಡಿದ್ನಲ್ವಾ, ಭಗವಂತ ನನಗೆ ವರ ಕೂಡ ಕೊಟ್ರು, ಇದನ್ನ ಟೆಸ್ಟ್ ಮಾಡೋಣ ಅಂತ ಹೇಳಿ ಮನೆಗೆ ಬಂದು ಒಂದು ಕುರ್ಚಿಯನ್ನ ಮುಟ್ತಾನಂತೆ. ಅದು ಚಿನ್ನ ಆಗ್ಬಿಡ್ತು, ಕುರ್ಚಿ ಚಿನ್ನದಾಗ್ಬಿಡ್ತು. ತುಂಬಾ ಖುಷಿ ಪಡ್ತಾನೆ. ಚಿಕ್ಕದಿರತ್ತೆ ಅವನ ಮನೇಲಿ, ಅಷ್ಟೊಂದು ವಸ್ತುಗಳು ಇರಲ್ಲ. ಹೀಗೆ ಏನ್ ಮಾಡ್ತಾನೆ, ಟೇಬಲ್ ಅನ್ನ ಮುಟ್ತಾನೆ, ಅದು ಚಿನ್ನ ಆಗ್ಬಿಡುತ್ತೆ. ತುಂಬಾ ಖುಷಿ ಆಗ್ಬಿಡ್ತಾನೆ, ಸಂಭ್ರಮ ಪಡ್ತಾನೆ. ಹೀಗೆ ಸ್ವಲ್ಪ ಹೊತ್ತಾಗ್ತಾನೆ, ಖುಷಿಯಲ್ಲೇ ಇರ್ತಾನೆ, ನಾನಿನ್ ಮೇಲೆ ಶ್ರೀಮಂತ ಆಗ್ಬಿಟ್ಟೆ ಅಂತ ಹೇಳಿ. ನಂತರ ಅವನಿಗೆ ಹಸಿವಾಗತ್ತೆ, ಊಟ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ತಟ್ಟೆ ಮುಟ್ತಾನೆ, ಚಿನ್ನದಾಗ್ಬಿಡತ್ತೆ. ಅಲ್ಲೇನೋ ಖುಷಿ ಆಗ್ಬಿಡತ್ತೆ. ಬಟ್ಟೆ ಊಟ ಮಾಡ್ಬೇಕು ಅಂತ ಅನ್ನ ಹಾಕೊಂಡ್ರೆ ಅದು ಚಿನ್ನ ಆಗ್ಬಿಡತ್ತೆ. ಕೊನೆಗೆ ತಾನು ಬೇಡ್ಕೊಂಡಂತಹ ಕೋರ್ಕೊಂಡಿದ್ದು ನಷ್ಟವೇ ಹೊಂದುತ್ತಾನೆ. ಅದಕ್ಕೆ ಭಗವಂತನಿಗೆ ಗೊತ್ತು ನಮಗೇನು ಬೇಕು ಬೇಡ ಅನ್ನೋದು, ನಮ್ಮ ಅರ್ಹತೆ ಎಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅವನು ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಅವನ ಒಂದು ನಿರ್ಣಯಕ್ಕೆ ನಾನು ವಿರುದ್ಧವಾಗಿ ಹೋಗಿ ದುರಾಸೆಗೆ ಹೆಚ್ಚನ್ನ ಕೋರಿದ್ರೆ ಏನಾಗತ್ತೆ, ನಷ್ಟವೇ ಆಗತ್ತೆ ಅನ್ನೋದು ಈ ಉದಾಹರಣೆಗಳ ಮೂಲಕನು ಗೊತ್ತಾಗತ್ತೆ. ಅಷ್ಟು ದುಡ್ಡಿಟ್ಕೊಂಡು, ಅಷ್ಟು ಚಿನ್ನ ಇಟ್ಕೊಂಡು ಏನು ಉಪಯೋಗ? ಜೀವನೇ ಇಲ್ಲ ಅಂದಾಗ, ಈ ಶರೀರ ಇದ್ರೇನೆ ಸಾಧನೆ ಮಾಡೋದಕ್ಕೆ ಸಾಧ್ಯ. ಶರೀರ ಇಲ್ಲ ಅಂದ್ರೆ
ಸಾಧನೆ ಮಾಡೋಕ್ಕಾಗಲ್ಲ. ಆವಾಗ್ಲೇ ಹೇಳಿದ ಹಾಗೆ ಸತ್ತ ಮೇಲೆ ಗೊತ್ತಾಗತ್ತೆ ತನ್ನ ಆತ್ಮ ಅನ್ನೋದು. ಆದ್ರೆ ಆ ಆತ್ಮಕ್ಕೇನಾದ್ರೂ ಸಾಧನೆ ಮಾಡೋಕ್ ಸಾಧ್ಯ ಆಗತ್ತಾ? ಶರೀರ ಇಲ್ದೆ ಸಾಧ್ಯವಿಲ್ಲ. ಶರೀರ ಇಲ್ದೆ ಏನಾದ್ರೂ ಜ್ಞಾನ ಸಂಪಾದನೆ ಮಾಡೋಕ್ಕಾಗತ್ತಾ? ಸಾಧ್ಯವಿಲ್ಲ. ಜ್ಞಾನ ಅನ್ನೋದು ಯಾವಾಗ ಬರತ್ತೆ? ಪತ್ರಿಜಿ ಗುರುಗಳು ಹೇಳಿದ್ದಾರೆ ಅಲ್ವಾ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನ ಮಾಡಿದ್ರೇನೆ ಜ್ಞಾನ ಬರತ್ತೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಿದ್ರೆ ಸತ್ತ ನಂತರ ಶರೀರವೇ ಇಲ್ಲ, ಜ್ಞಾನ ಎಲ್ಲಿಗೋ ಹೋಯ್ತು. ಧ್ಯಾನನೇ ಮಾಡಿಲ್ಲ ಅಂದ್ರೆ ಜ್ಞಾನ ಇಲ್ವೇ ಇಲ್ಲ ಅನ್ನೋದು ಅರ್ಥ ಆಗತ್ತೆ. ಮತ್ತ ಅಲ್ಲೇ ಸತ್ ನಂತರ ಯೋಚನೆ ಮಾಡ್ತಾರೆ, ನನ್ಗೆ ಯಾರಾದ್ರೂ ಹೇಳ್ಬಹುದಾಗಿತ್ತಲ್ವಾ ಅಂತ. ಆದ್ರೆ ನಾವು ಎಷ್ಟು ಅದೃಷ್ಟಶಾಲಿಗಳು ಅಂದ್ರೆ ನಮ್ಗೆ ಶರೀರನೂ ಇದೆ, ಆಯಸ್ಸೂ ಇದೆ, ಅದರ ಜೊತೆ ಮೋಕ್ಷ ಪಡಿಬೇಕನ್ನೋದು ಗೊತ್ತಾಗಿದೆ, ಮತ್ತೆ ಸದ್ಗುರುಗಳು ಸಿಕ್ಕಿದ್ದಾರೆ. ಹಾಗಾಗಿ ನಮ್ಗೆ ಸತ್ಯವನ್ನೇ ಬೋಧಿಸುವಂತಹ ಗುರುಗಳು ನಮ್ಗೆ ಪ್ರತಿನಿತ್ಯ ಸತ್ಯವನ್ನೇ ಬೋಧಿಸ್ತಾ ಇದ್ದಾರೆ. ನಾವು ತುಂಬಾ ಅದೃಷ್ಟಶಾಲಿಗಳು ಅಂತಾನೆ ಹೇಳ್ತಾರೆ. ಹಾಗೆ ಮೋಕ್ಷಕ್ಕೆ ಹತ್ತಿರವಿರುವ ಆತ್ಮಗಳೇ. ಮೊದಲೆಲ್ಲ ಕ್ಲಾಸಲ್ಲಿ ಎಷ್ಟು ಜನ ಇರ್ತಿದ್ರು, ಹಾಗೆ ಮತ್ತೆ ಈ ಸಂಪೂರ್ಣ ಸತ್ಯ ಇದ್ದಲ್ಲಿ ಅಷ್ಟು ಯಾಕೆ ಸಂಖ್ಯೆ ಕಡಿಮೆ ಇರತ್ತೆ ಅಂತ ಗುರುಗಳಿಗೆ ಕೇಳಿದಾಗ್ಲೂ ಅಂದ್ರೆ 350 360 ಜನ್ಮ ದಾಟಿರ್ಬೇಕು, ಮೋಕ್ಷಕ್ಕೆ ಹತ್ತಿರವಾಗಿರುವಂತವರೇ ಆಗಿರ್ಬೇಕು, ಹಾಗಾಗಿ ಸ್ವಲ್ಪ ಸಂಖ್ಯೆ ಕಡಿಮೆ ಇರತ್ತೆ. ಅಂದ್ರೆ ಇಷ್ಟು ಸಂಪೂರ್ಣ ಸತ್ಯ ತಿಳ್ಕೊಳ್ಳೋಕ್ಕೂ ಎಲ್ಲರಿಗೂ ಅರ್ಹತೆ ಪಡಿತಾ ಬರ್ಬೇಕು, ಅರ್ಹತೆಯನ್ನ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸದ್ಗುರು ಸಿಕ್ಕಾಗ್ಲೇನೆ, ಶರೀರ ಇದ್ದಾಗ್ಲೇನೆ ಮೋಕ್ಷ ಬೇಕು ಅಂತ ಗೊತ್ತಿದ್ದಾಗ್ಲೇನೆ ಅದನ್ನ ಪಡಿಬೇಕು. ಆದ್ರೆ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ ಎಷ್ಟೋ ಜನ, ಇದೇನೋ ಧ್ಯಾನ ಇವಾಗ್ಲೇ ಮಾಡೋದಾ, ಆಮೇಲೆ ಮಾಡಿದ್ರೆ ಆಯ್ತು, ನಮ್ ಸಂಸಾರನ ಎಲ್ಲ ಕೋರಿಕೆಗಳನ್ನೆಲ್ಲ ಮುಗಿಸ್ಕೊಂಡ್ ಬಿಡ್ತೀನಿ, ಅಥವಾ ಏಜ್ ಆದ್ಮೇಲೆ ಮಾಡೋದದು, ಇವಾಗ್ಲೇ ಮಾಡೋದಾ ಅಂತ ಹೇಳ್ತಾರಂತೆ. ಅದಕ್ಕೂ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಾರೆ. ಒಂದು ತಾವರೆ ಎಲೆ ಮೇಲೆ ಒಂದು ಚಿಕ್ಕ ಹುಳ ಕುತ್ಕೊಂಡಿರತ್ತಂತೆ. ಆ ಚಿಕ್ಕ ಹುಳ ತಾವರೆ ಹೂವಿನ ಮೇಲೆ ಕುತ್ಕೊಂಡಿರತ್ತೆ. ಹಾಗೆ ರಾತ್ರಿ ಆಗಿಬಿಡತ್ತೆ. ರಾತ್ರಿ ಆದ ತಕ್ಷಣ ಅವು ಹೀಗೆ ಮುದುರ್ಕೊಂಡ್ ಬಿಡತ್ತೆ. ಹುಳ ಏನಾಯ್ತು, ಒಳಗಡೆನೆ ಸಿಕ್ಕಾಕೊಂಡ್ಬಿಡ್ತು. ಹುಳ ಸ್ವಲ್ಪ ಲೇಜಿ ಇರತ್ತೆ, ಮತ್ತದು ಆಮೇಲೆ ನಾಡಿದ್ದು ಈ ತರ ಏನು ಪ್ರಯತ್ನ ಮಾಡಲ್ಲ. ಹೊರಗಡೆ ತಾನು ಹೋಗ್ಬೇಕು, ಏನೋ ಒಂದ್ ಸೈಡಲ್ಲಿ ಸರ್ಸ್ಕೊಂಡು ದಳಗಳನ್ನ ಸೈಡ್ ಸರ್ಸ್ಕೊಂಡು ಹೊರ ಹೋಗ್ಬೇಕು, ಏನೋ ಪ್ರಯತ್ನ ಮಾಡಲ್ಲ. ಏನ್ ಯೋಚನೆ ಮಾಡತ್ತೆ ಅಂದ್ರೆ, ಆಯ್ತು ಬೆಳಿಗ್ಗೆ ಆದ್ರೆ ಹೆಂಗಿದ್ರು ಇದು ಹೂವು ಓಪನ್ ಆಗತ್ತೆ, ನಾನ್ ಹಾರೋಗ್ಬಹುದು ಅಂತ ಹೇಳಿ ಯೋಚನೆ ಮಾಡಿ ಹಾಗೆ ಇರ್ತಾನೆ, ಏನೂ ಪ್ರಯತ್ನ ಮಾಡಲ್ಲ. ನನಗಿನ್ನು ಸಮಯ ಇದೆ, ನನಗಿನ್ನು ಸಮಯ ಇದೆ ಅನ್ನೋದ್ರಲ್ಲಿ ಕಾಲ ಕಳೀತಾನೆ. ಹೀಗೆ ಒಂದು ರಾತ್ರಿ 12 ಗಂಟೆ 1 ಗಂಟೆ ಆಗತ್ತೆ. ಆ ಒಂದು ಕೆರೆ ಹತ್ರನೇ ಒಂದು ಆನೆ ನೀರ್ ಕುಡಿಯೋಕ್ ಬಂದಿರುತ್ತೆ. ರಾತ್ರಿ ಕತ್ತಲಾಗಿರೋದ್ರಿಂದ ಆ ಆನೆ ಹೆಜ್ಜೆ ಇಟ್ಟು ಆ ಹೂವಿನ ಸಮೇತ, ಗಿಡ ಸಮೇತ, ಹುಳ ಸಮೇತ ಅದರ ಕಾಲಿಟ್ಟು ಅದು ಸತ್ ಹೋಗ್ಬಿಡತ್ತೆ. ಗಿಡನೂ ನಷ್ಟ ಆಗ್ಬಿಡತ್ತೆ, ಆ ಹುಳ ಕೂಡ ಸತ್ ಹೋಗ್ಬಿಡತ್ತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಗುರುಗಳು, ಏನ್ ಹೇಳೋಕ್ ಹೋಗ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಸಂದೇಶ ಅಂದ್ರೆ, ನಾನ್ ಆಮೇಲೆ ಮಾಡ್ತೀನಿ, ನನ್ ಸಂಸಾರ ಮುಗಿಲಿ ಅಥವಾ ನನ್ಗೆ ಏಜ್ ಆಗ್ಲಿ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಜೀವನ ಯಾವಾಗ ಮುಗಿದು ಹೋಗ್ಬಿಡತ್ತೋ, ಆಯಸ್ಸು ಎಷ್ಟು ಕೊಟ್ಟಿದ್ದಾನೋ, ನಾನು ಎಷ್ಟು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೇನೋ ಗೊತ್ತಿಲ್ಲ. ಅದಕ್ಕೆ ಶರೀರ ಇದ್ದಾಗ್ಲೇನೆ ನೀನು ಏನ್ ಮಾಡ್ಬೇಕು, ಶರೀರ ಇದ್ದಾಗ್ಲೇನೆ ಸದ್ವಿನಿಯೋಗ ಮಾಡ್ಕೋಬೇಕು, ಈ ಶರೀರದಿಂದ ಸಾಧನೆ ಮಾಡ್ಕೋಬೇಕು. ಇವತ್ ಗೊತ್ತಾಗಿದೆ ಅಂದ್ರೆ ತೀವ್ರ ಸಾಧನೆಗೆ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ, ನಮ್ಗೆ ಇವಾಗ ಗೊತ್ತಾಗಿದೆ, ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಗೊತ್ತಾಗ್ಬೇಕು, ಹಾಗೆ ನೆಪಗಳನ್ನು ಕೂಡ ಹೇಳ್ತಾರೆ. ಆದ್ರೆ ಬ್ರಹ್ಮರ್ಷಿ ತಟತಿ ಗುರುಗಳನ್ನ ನೋಡಿದ್ರೆ ಅವರಿಗೆ ಆತ್ಮಜ್ಞಾನ, ತಾನು ದೇಹವಲ್ಲ ಆತ್ಮ ಅನ್ನೋದು ಗೊತ್ತಾಗಿ ಪತ್ರಿಜಿಯವರು ಪರಿಚಯ ಆಗಿದ್ದು ಅವರಿಗೆ 53 ವರ್ಷ ಇದ್ದಾಗ.
ಅವರು 53 ವರ್ಷ ಇದ್ದಾಗ ಅವರಿಗೆ ಗೊತ್ತಾಯ್ತಂತೆ. ಬೇಸಿಕ್ ನಾಲೆಜ್ ಕೂಡ ಇದ್ದಿದ್ದಿಲ್ಲ ಅಂತೆ. ಅದಕ್ಕಿಂತ ಮುಂಚೆ ವಿಗ್ರಹಾರಾಧನೆಯನ್ನೆಲ್ಲ ಮಾಡ್ತಿದ್ರು. ನಂತರ ಪತ್ರಿಜಿ ಅವರಿಗೆ ಅವರು ಬಂದು ನೀವು ದೇಹ ಅಲ್ಲ ಆತ್ಮ ಅನ್ನುವ ಒಂದು ಜ್ಞಾನ ಕೊಟ್ಟಾಗ ನಂತರ ಅವರು ಅಲ್ಲಿಂದ ಸಾಧನೆಯನ್ನ ಹೆಚ್ಚು ಮಾಡಿದ್ರು. ಹೇಗೆ, ಯಾವ ರೀತಿ ಅಂದ್ರೆ ಅವ್ರು ಯೋಚನೆ ಮಾಡಿದ್ರಂತೆ ಗುರುಗಳು, ಆಯ್ತು ಇದು ಇಷ್ಟೊಂದು ವರ್ಷ ನಾನು ಎಲ್ಲ ವ್ಯರ್ಥ ಮಾಡಿದೆ, ಧನ ಸಂಪಾದನೆಯ ಮೇಲೆನೆ ನಾನು ಎಲ್ಲ ಸಮಯ ವ್ಯರ್ಥ ಮಾಡಿದೆ. ಹಾಗಿದ್ರೆ ಇನ್ಮೇಲಾದ್ರೂ ನಾನು ನನ್ನ ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕಲ್ವಾ? ಯಾಕಂದ್ರೆ ನಾನು ಆತ್ಮ, ನನ್ ಜೊತೆ ಬರೋದು ಜ್ಞಾನ. ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕಲ್ವಾ? ಜ್ಞಾನ ಹೆಚ್ಚು ಹೇಗ್ ಮಾಡ್ಕೊಳ್ಳೋದು ಅಂತ ಪತ್ರಿಜಿ ಗುರುಗಳಿಗೆ ಕೇಳ್ತಾರಂತೆ. ಅವಾಗ ಪತ್ರಿಜಿ ಗುರುಗಳು ಹೇಳ್ತಾರಂತೆ, ಜ್ಞಾನ ಒಂದು ಧರ್ಮ ಸೂಕ್ಷ್ಮ ಇದೆ ಅಂತೆ. ಏನದು ಧರ್ಮ ಸೂಕ್ಷ್ಮ ಅಂದ್ರೆ ಹಂಚಿದ್ದು ಹೆಚ್ಚಾಗತ್ತೆ. ನಾವೇನ್ ಹಂಚಿದ್ರು ಅದ್ ಹೆಚ್ಚಾಗತ್ತೆ. ಹಾಗಿದ್ರೆ ಜ್ಞಾನ ಬೇಕು ಅಲ್ವಾ? ಆತ್ಮರಾದ ನಮಗೆ ಏನ್ ಬೇಕು? ಜ್ಞಾನ ಬೇಕು. ಅಂದ್ರೆ ನಾವು ಊರ್ಧ್ವ ಲೋಕಕ್ಕೆ ಹೋಗಿ ಸೇರ್ಕೋತೀವಿ. ನಮ್ಗ್ ಜ್ಞಾನ ಬೇಕು. ಹಾಗಿದ್ರೆ ಏನ್ ಮಾಡ್ಬೇಕು? ನನ್ಗೆ ಹೆಚ್ಚು ಬೇಕು. ಹೇಗಿದ್ರೆ ನನ್ಗೆ 53 ವರ್ಷ ಆಗ್ಬಿಟ್ಟಿದೆ, ನಾನು ಬೇಗ ಬೇಗ ಸಂಪಾದನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಂಚ್ಬೇಕು. ಗುರುಗಳು ಈ ಧರ್ಮ ಸೂಕ್ಷ್ಮವನ್ನ ಹೇಳ್ತಾರಂತೆ. ಹಂಚಿದರೆ ಹೆಚ್ಚಾಗತ್ತೆ. ನೀನ್ ಏನನ್ನ ಹಂಚಿದರೂ ಅದು ಹೆಚ್ಚಾಗತ್ತೆ. ದುಡ್ಡು ಬೇಕಾ? ದುಡ್ಡನ್ನ ಹಂಚು. ಆನಂದ ಬೇಕಾ? ಆನಂದವನ್ನ ಹಂಚು. ಶಾಂತಿ ಬೇಕಾ? ಶಾಂತಿಯನ್ನ ಹಂಚು. ಹಾಗೆ ನಿನಗೆ ಆತ್ಮಜ್ಞಾನ ಬೇಕಾ? ಆತ್ಮಜ್ಞಾನವನ್ನೇ ಹಂಚು. ನೀನ್ ಏನನ್ನ ಹಂಚ್ತೀಯೋ ಅದು ನಿನ್ಗೆ ತುಂಬಾ ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತೆ, ಹೆಚ್ಚಾಗ್ತಾ ಹೋಗತ್ತೆ. ಅದಕ್ಕೆ ಹೇಳ್ತಾರೆ, ನಾನಿಷ್ಟು ಪ್ರತಿದಿನ ಒಂದು ದಿನ ಬಿಡಲಾರದೆ ನಾನು ಹಂಚ್ತಾ ಇರೋದಕ್ಕೆ ನಾನು ಈ ಸ್ಥಾಯಿಗೆ ಬಂದು ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾರ ಅವರು. ಅವಾಗ ನಮಗ್ ಇನ್ನೂ ಅರ್ಥ ಆಗತ್ತೆ, ಹೌದು ಅವರು ಅನುಭವದಿಂದನೂ ಹೇಳ್ತಾ ಇದ್ದಾರೆ, ಹಂಚಿದರೆ ಹೆಚ್ಚಾಗತ್ತೆ ಅನ್ನೋದು ನಮಗೂ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಜ್ಞಾನವು ಹಂಚಿದರೆ ಹೆಚ್ಚಾಗತ್ತೆ. ಧನ ಕೂಡ ಅಷ್ಟೇ, ಹಂಚಿದರೆ ಹೆಚ್ಚಾಗತ್ತೆ. ಅದು ಬಿಟ್ಟು ಕೋರಿದರೆ ಆಗತ್ತೆ ಅನ್ನೋದು ಯಾವುದೂ ಇಲ್ಲ. ಕೋರಿಕೊಂಡ್ರೆ ಆಗತ್ತೆ. ಕೆಲವರು ಪೂಜೆ ಮಾಡಿ ಕೋರ್ಕೊಳ್ತಾರೆ, ಕೆಲವರು ಪ್ರಾರ್ಥನೆಗಳನ್ನ ಮಾಡಿ ಕೋರ್ಕೊಳ್ತಾರೆ, ಕೆಲವರು ನಮಾಜುಗಳನ್ನ ಮಾಡಿ ಕೋರ್ಕೊಳ್ತಾರೆ. ಹೀಗೆ ಹಲವು ವಿವಿಧ ರೀತಿಯಲ್ಲಿ ಅವರು ಕೋರ್ಕೊಳ್ತಾನೆ ಇರ್ತಾರೆ. ಆದ್ರೆ ಯಾವುದರಿಂದನೂ ಆಗೋದಿಲ್ಲ. ಅದಕ್ಕೆ ಇನ್ನೊಂದು, ನಾವು ಕೋರಿಕೆ ಅನ್ನೋದು ಅತಿ ಆಸೆನೆ, ಕೋರಿಕೆ ಅನ್ನೋದೆಲ್ಲ ಇರಬಾರ್ದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನ ನೋಡ್ಕೊಳ್ಳೋಣ ಮಾಸ್ಟರ್ಸ್. ಹೀಗೆ ಮತ್ತೆ ಒಬ್ಬ ಬಡವ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ ಅವನಿಗೂ ಶ್ರೀಮಂತ ಆಗ್ಬೇಕು ಅನ್ನೋದನ್ನೇ ಕೋರಿಕೆ. ಆದ್ರೆ ತನ್ನ ಮನೆಗ್ ಬಂದವ್ರಿಗೆಲ್ಲ ಊಟ ಹಾಕೋದು, ಸತ್ಕಾರ, ಈ ತರದ್ದೆಲ್ಲ ಒಂದು ಒಳ್ಳೆ ಗುಣನೇ ಇತ್ತು. ಹೀಗೆ ಒಂದಿನ ಅವ್ರ ಮನೆಗೆ ಒಬ್ಬ ಸ್ವಾಮೀಜಿ ಬರ್ತಾರೆ. ಬಂದಾಗ ಇವನು ತನ್ನ ಹತ್ರ ಎಷ್ಟಿತ್ತೋ ಅಷ್ಟನ್ನ ಊಟ ಹಾಕಿ ಒಳ್ಳೆ ಸತ್ಕಾರ ಮಾಡ್ತಾನೆ. ಸ್ವಾಮೀಜಿ ಈ ಬಡವನ ಸತ್ಕಾರಕ್ಕೆ ಮೆಚ್ಚಿ ಬಿಡ್ತಾರೆ. ಮೆಚ್ಚಿ ನಿನಗೇನು ಏನಾದ್ರೂ ಬೇಕಾ ಕೇಳು ಅಂತ ಹೇಳ್ತಾರಂತೆ. ಏನಿಲ್ಲ ಗುರುಗಳೇ, ನಂದೊಂದು ಕೋರಿಕೆ ಇದೆ, ನಾನು ಶ್ರೀಮಂತ ಆಗ್ಬೇಕು, ಅದು ನನ್ನ ಕೋರಿಕೆ ಇದೆ ಅಂತ ಹೇಳ್ತಾರಂತೆ. ಅವಾಗ ಗುರುಗಳು, ಸ್ವಾಮೀಜಿ ಏನ್ ಹೇಳ್ತಾರೆ, ಆಯ್ತಪ್ಪ ನಿಂದದು ಕೋರಿಕೆ ಇದೆ ಅಲ್ವಾ, ಆದ್ರೆ ನಾನ್ ನಿನಗೊಂದು ಸ್ಫಟಿಕ ತರ ಕೊಡ್ತೀನಿ. ಅಂದ್ರೆ ಒಂದು ತುಂಡು ತುಂಡನ್ನ ಕೊಡ್ತೀನಿ, ಹರಳುವ ತುಂಡು, ಸ್ಫಟಿಕ ತುಂಡು, ಇದನ್ನ ನಾನು ಕೊಡ್ತೀನಿ. ಇದನ್ನ ನೀನು ಯಾವ್ದ ಮುಟ್ಸಿದ್ರು ಅದು ಚಿನ್ನ ಆಗತ್ತೆ ಅಂತ ಹೇಳ್ತಾರಂತೆ. ಇವನು ಬಡವನಾಗಿರ್ತಾನೆ, ಮನೇಲಿ ಅಷ್ಟು ಸಾಮಾನು ಇರಲ್ಲ, ಎಲ್ಲ ಚಿಕ್ಕ ಚಿಕ್ಕ ಸಾಮಾನು ಒಂದೆರಡು ಏನೋ ಅವನ ಅವಶ್ಯಕತೆಗೆ ತಕ್ಕಂತೆ ಇರುತ್ತೆ. ಹೀಗೆ ಹೇಳಿ ಸ್ವಾಮೀಜಿ ನಂತರ ಏನಂತಾರೆ, ಕೇವಲ ನಿನಗೆ 6 ತಿಂಗಳ ಮಾತ್ರ ಸಮಯ, ಅಷ್ಟರೊಳಗೆ ಏನೇನೆಲ್ಲ ಮಾಡ್ಕೋತೀಯೋ ನಿನಗ್ ಬಿಟ್ಟಿದ್ದು. 6 ತಿಂಗಳಾದ್ಮೇಲೆ ನಾನು ವಾಪಸ್ ಮತ್ತೆ ಬರ್ತೀನಿ, 1 hour ಕೂಡ ನಿನಗೆ ಹೆಚ್ಚು ಅದನ್ನ ಕೊಡಲ್ಲ,
ನಾನು ಅದನ್ನ ವಾಪಸ್ ಇಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಂತೆ. ಇವನ್ ತುಂಬಾ ಖುಷಿ ಆಗ್ಬಿಟ್ಟು ಆಯ್ತು ಸ್ವಾಮೀಜಿ ಅಂತ ಹೇಳಿ ಆ ಒಂದು ಹರಳನ್ನ ಇಸ್ಕೊಂಡು ಬಿಡ್ತಾನೆ. ನಂತರ ಅವರು ಹೋಗಿರ್ತಾರೆ. ಇವನೇನ್ ಮಾಡ್ತಾನೆ, ಒಂದು ಚಿಕ್ಕ ಮನೇಲಿ ಒಂದು ಪಾತ್ರೆ ಇರುತ್ತೆ, ಅದಕ್ಕೆ ಹರಳಿಂದ ಟಚ್ ಮಾಡ್ತಾನೆ. ಅವಾಗ ಅದು ಚಿನ್ನದಾಗ್ಬಿಡತ್ತೆ. ತುಂಬಾ ಖುಷಿ ಪಡ್ತಾನೆ. ಒಂದು ಕಬ್ಬಿಣದ ತುಂಡನ್ನ ಅವನು ಮುಟ್ಟಿಸಿದಾಗ ಅದು ಚಿನ್ನ ಆಗ್ಬಿಡತ್ತೆ ಮತ್ತು ಖುಷಿ ಆಗ್ಬಿಡತ್ತೆ. ಅವಾಗ ಅವನ್ ಏನ್ ಯೋಚನೆ ಮಾಡ್ತಾನೆ, ಇಷ್ಟಿಷ್ಟೇ ಇದ್ರೆ ಸಾಲೋದಿಲ್ಲ, ನಾನು ಮಾರ್ಕೆಟ್ಗೆ ಹೋಗಿ ಒಂದ್ ದೊಡ್ಡ ದೊಡ್ಡ ಕಬ್ಬಿಣದ ತುಂಡುಗಳನ್ನ ತಗೊಂಡ್ ಬಂದ್ಬಿಟ್ರೆ 6 ತಿಂಗಳಾಗೋಷ್ಟ್ರಲ್ಲಿ ನಾನು ಹೆಚ್ಚು ಆ ಚಿನ್ನವನ್ನ ಮಾಡ್ಕೋಬಹುದು ಅಂತ ಹೇಳಿ ಏನ್ ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದ್ ಅಂಗಡಿ, ಕಬ್ಬಿಣದ ಅಂಗಡಿಯಲ್ಲಿ ಕಬ್ಬಿಣವನ್ನ ಕೇಳ್ತಾನೆ. ಅಲ್ಲಿ ಕೇಳ್ತಿರ್ಬೇಕಾದ್ರೆ ಅಂಗಡಿಯವ್ರು ಹೇಳ್ತಾರೆ, ಇಲ್ಲಪ್ಪ ಇವಾಗ ರೇಟ್ ತುಂಬಾ ಹೈ ಆಗಿದೆ, ಒಂದ್ ತಿಂಗಳು ಬಿಟ್ಟು ಬಾ, ಅಂದ್ರೆ ಅವಾಗ ರೇಟ್ ಕಮ್ಮಿನೂ ಆಗಿರತ್ತೆ, ನೀನ್ ಹೆಚ್ಚು ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾರಂತೆ. ಅವಾಗ ಇವನು ಸರಿ, ಇವಾಗ ತುಂಬಾ ಬೆಲೆ ಇದೆ ಅಂತೆ, ಇಷ್ಟು ಬೆಲೆ ನಾನ್ಯಾಕೆ ಕೊಟ್ಟು ತಗೋಬೇಕು, ಒಂದ್ ತಿಂಗಳಾದ್ಮೇಲೆ ಹೆಂಗೂ ಹೆಚ್ಚು ಬೆಲೆ ಕಮ್ಮಿ ಆಗತ್ತೆ, ಅವಾಗ ಹೋಗಿ ತಗೊಳ್ಳೋಣ ಅಂತ ಹೇಳಿ ವಾಪಸ್ ಮನೆಗ್ ಬರ್ತಾನಂತೆ. ಹೇಗೋ ಕಾಲ ಕಳೀತಾನೆ, ಒಂದ್ ತಿಂಗಳಾಗ್ಬಿಡತ್ತೆ, ಮತ್ತೆ ಹೋಗ್ತಾನಂತೆ. ಅದೇ ಅಂಗಡಿಗೆ ಹೋಗಿ ಕಬ್ಬಿಣದ ದೊಡ್ಡ ದೊಡ್ಡ ತುಂಡುಗಳನ್ನ ಕೇಳ್ತಾನಂತೆ. ಅವಾಗ ಇವನ ಹತ್ರನೂ ಅಷ್ಟು ದುಡ್ಡಿರಲ್ಲ. ಅದಕ್ಕೆ ಅವರು ಸ್ವಲ್ಪ ಸ್ವಲ್ಪನಾದ್ರೂ ತಗೋಬಹುದಾಗಿತ್ತು. ಅವನ್ ಅದು ಮಾಡಲ್ಲ, ತುಂಬಾ ದೊಡ್ಡದೇನೆ ಒಂದೇ ಸಲ ತಗೊಂಡ್ ಹೋಗ್ಬಿಡ್ಬೇಕು, ಈ ಅಂಗಡಿಯಲ್ಲಿ ಎಷ್ಟು ಕಬ್ಬಿಣದ ತುಂಡಿದೆಯಲ್ಲೋ ಅದೆಲ್ಲ ನಾನೇ ತಗೊಂಡ್ ಹೋಗ್ಬಿಡ್ಬೇಕು ಅಂತ ಹೇಳಿ ಬೆಲೆ ಕಡಿಮೆ ಆಗ್ಬೇಕು ಅಂತ ಹೋಗಿರ್ತಾನೆ. ಅವ್ರು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ಸಮಯ ಬಿಟ್ಟು ಬಾ, ಇವಾಗ ಇನ್ನೂ ರೇಟ್ ಅದಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿ ಕಳಿಸ್ತಾರಂತೆ. ಕಳಿಸ್ದಾಗ ಮತ್ತೆ ವಾಪಸ್ ಹೋಗ್ತಾನೆ, ಮನೆಗ್ ಬಂದ್ಬಿಡ್ತಾನೆ. ಹೀಗೆ ಸ್ವಲ್ಪ ಕಾಲ ಕಳೀತಾನೆ. ಕಾಲ ಕಳೆದು ಮತ್ತೆ ಹೋಗ್ತಾನೆ. ಮತ್ತೆ ಹೋದಾಗ ಅವ್ರು ಮತ್ತೆ ಹಾಗೆ ಹೇಳ್ತಾರಂತೆ, ಇವಾಗ ಇನ್ನೂ ರೇಟ್ ಅದೇ ತರ ಇದೆ, ಕಡಿಮೆ ಆಗೇ ಇಲ್ಲ, ಇನ್ನೂ ಸ್ವಲ್ಪ ದಿನ ವೇಟ್ ಮಾಡು, ಖಂಡಿತ ಕಡಿಮೆ ಆಗತ್ತೆ ಅಂತ ಹೇಳಿ ಕಳಿಸ್ತಾರಂತೆ. ಹೀಗೆ ಕಳಿಸ್ದಾಗ ಅವನ್ ಮನೆಗ್ ಬರ್ತಾನೆ. ಸ್ವಲ್ಪ ದಿನ ಆಗ್ಬಿಡತ್ತೆ, ಮತ್ತೆ ಹೋಗ್ತಾನೆ, ಹಾಗೆ ಹೇಳ್ತಾರಂತೆ. ಮತ್ತೆ ಮನೆಗ್ ಬರ್ತಾನೆ. ಮನೆಗ್ ಬರೋದ್ರಲ್ಲಿ ಮತ್ತೆ ಅವ್ರ ಮನೆಗೊಬ್ಬ ಸ್ವಾಮೀಜಿ ಬರ್ತಾರಂತೆ. ಅವರೇ ಬಂದ್ರಂತೆ. ಅಲ್ಲಿವರೆಗೂ ಇವನಿಗೆ 6 ತಿಂಗಳಾಗಿದೆ ಅನ್ನೋದು ಗೊತ್ತಾಗಿರೋದಿಲ್ಲ. 6 ತಿಂಗಳು ಕಳೆದು ಹೋಯ್ತು. ಸ್ವಾಮೀಜಿ ಬರ್ತಾರೆ, ಆಯ್ತಪ್ಪ ನೀನು ಮಾಡ್ಕೊಂಡಿಯಾ ಇಲ್ವಾ ಅಂತ ಕೇಳ್ತಾರಂತೆ. ಇಲ್ಲ ಗುರುಗಳೇ, ನಾನಿನ್ನೂ ಏನು ಮಾಡ್ಕೊಂಡ್ಲಿಲ್ಲ, ನನಗೆ 6 ತಿಂಗಳಾಗಿದ್ದೇ ಗೊತ್ತಾಗ್ಲಿಲ್ಲ, ನಾನು ಮಾರುಕಟ್ಟೆಯಲ್ಲಿ ರೇಟ್ ಕಡಿಮೆ ಆಗ್ಲಿ ಅಂತಾನೆ ಬಯಸ್ತಾ ಹೋಗ್ಬಿಟ್ಟೆ, ನಾನು ಅಲ್ಪ ಸ್ವಲ್ಪನಾದ್ರೂ ಮಾಡ್ಕೋಬೇಕಾಗಿತ್ತು, ನಾನು ಏನನ್ನೂ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾನಂತೆ. ಇಲ್ಲ, ನಾನ್ ಕೊಟ್ಟ ಸಮಯ ಮುಗಿದು ಹೋಯ್ತು, ನನ್ನ ವಸ್ತು ನನಗೆ ವಾಪಸ್ ಕೊಡು ಅಂತ ಹೇಳಿ ಅವ್ರು ತಗೊಂಡು ಹೋಗ್ಬಿಡ್ತಾರಂತೆ. ಅವಾಗ ಇವನು ಎಷ್ಟು ದುಃಖ ಪಡ್ತಾನೆ, ಇದ್ದಾಗ ಸ್ವಲ್ಪನಾದ್ರೂ ಮಾಡ್ಕೋಬಹುದಾಗಿತ್ತಲ್ವಾ, ಅಂದ್ರೆ ಅತಿ ಆಸೆ ಪಡಬಾರ್ದಾಗಿತ್ತು ನಾನು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಮತ್ತೇನೇ ಇದ್ರಿ ದೇವ್ರು ನನಗೆಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿ ಪಟ್ರೆ, ಕೋರಿಕೆಗಳನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ, ತೃಪ್ತಿಯಿಂದ ಜೀವನ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ಹೇಳ್ತಾರೆ, ಕೋರಿಕೆಗಳಿಂದ ನಷ್ಟವೇ. ಅದಕ್ಕೆ ಈ ಸೃಷ್ಟಿಯಲ್ಲಿ ಭಗವಂತನ ಏರ್ಪಾಟುಗಳಲ್ಲಿ ಕೋರಿಕೊಂಡವನಿಗೆ ಕೋರಿಕೊಂಡಷ್ಟು ಅನ್ನೋ ನಿಯಮ ಇಲ್ಲ, ಅನ್ನುವ ಏರ್ಪಾಟು ಇಲ್ಲ, ಮಾಡಿಕೊಂಡವನಿಗೆ ಮಾಡಿಕೊಂಡಷ್ಟು ಅನ್ನುವ ಏರ್ಪಾಟು ಇದೆ ಅಂತ ಹೇಳ್ತಾರೆ. ಅಂದ್ರೆ ನೀನು ಕೋರ್ಕೊಂಡ್ರೆ ಎಲ್ಲರೂ ಕೋರ್ಕೋಬಹುದು, ನೀವು ಎಲ್ಲಾರು ಕೇಳಬಹುದು, ನಂಗೆ ದೊಡ್ಡ ಬಂಗ್ಲೆ ಬೇಕು, ನಂಗೆ ತುಂಬಾ ಹಣ ಬೇಕು, ಎಲ್ಲ ಮನೆ ತುಂಬಾ ದುಡ್ಡು ಬೇಕು, ಎಲ್ಲಾನು ಕೇಳಬಹುದು, ನನ್ಗೆ ಅಷ್ಟ್ ದೊಡ್ಡ ದೊಡ್ಡ ಶಾಪ್ ಬೇಕು, ಬಿಲ್ಡಿಂಗ್ ಬೇಕು ಅಂತ. ಹಾಗೆ ಕೋರಿಕೊಂಡದ್ದು ಕೊಡ್ತಾನ ಭಗವಂತ? ಖಚಿತವಾಗಿ ಕೊಡೋದಿಲ್ಲ. ಕೋರಿಕೊಂಡವರಿಗೆ ಕೋರಿಕೊಂಡಷ್ಟು ಅನ್ನೋ ರೂಲ್ಸು ಭಗವಂತನ ಹತ್ರ ಇಲ್ಲ. ಆದ್ರೆ ಮಾಡಿಕೊಂಡವನಿಗೆ ಮಾಡಿಕೊಂಡಷ್ಟು ಅನ್ನೋದಿದೆ. ಹೇಗೆ ಮಾಡಿಕೊಳ್ಳೋದು ಅಂದ್ರೂ ಒಂದು ರಹಸ್ಯ ಇದೆ. ಏನದು ರಹಸ್ಯ ಅಂದ್ರೆ, ಎಲ್ರು ಹೇಳ್ತಾರೆ ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು ಅಂತ ಹೇಳಿ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ದುಡ್ಡಿರಲ್ಲ. ದುಡ್ಡು ಹೇಗೆ ಇರತ್ತೆ,
ನಿಜವಾದ ಸಂಪಾದನೆ ಏನು ಅಂದ್ರೆ ದಾನ. ದಾನ ಅನ್ನುವುದೇ ನಮ್ಮ ನಿಜವಾದ ಸಂಪಾದನೆ ಅಂದ್ರೇನೆ ದಾನ. ಇದೇ ಸೃಷ್ಟಿಯ ರಹಸ್ಯ. ಇವಾಗ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ವ್ಯಾಪಾರದಲ್ಲಿ ಜಾಬ್ ಅಲ್ಲಿ ಆಗಿರ್ಬಹುದು, ಅಥವಾ ಫೈನಾನ್ಸ್ ಅಲ್ಲಿ ಏನೇನೆಲ್ಲ ವಿವಿಧ ದಾರಿಗಳನ್ನ ಬಳಸಿ ಸಂಪಾದನೆ ಮಾಡ್ತಾರೆ. ಅವನು ಅದನ್ನ ಅನುಭವಿಸಲಾರದೆ ಅಕಾಲಿಕ ಮರಣ ಆಗ್ಬಿಡಬಹುದು. ಅವನು ಸಂಪಾದನೆ ಮಾಡಿದ್ದು ಅನುಭವಿಸಲ್ಲ. ಅಥವಾ ತಮ್ಮ ಮಕ್ಕಳಾದ್ರೂ ಆಸ್ತಿ ಪಾಲು ಕೇಳಿ ಕಿತ್ಕೊಳ್ಬಹುದು, ಅವನು ಮತ್ತು ಅನುಭವಿಸೋದಿಲ್ಲ. ಅನಾರೋಗ್ಯವಾಗಿ ಎಲ್ಲಾ ಹಾಸ್ಪಿಟಲ್ಗೆ ಹಾಕಬಹುದು, ಅಲ್ಲೂ ಅವನು ಅನುಭವಿಸೋದಿಲ್ಲ. ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಅವನು ನಷ್ಟ ಹೊಂದಿ ಎಲ್ಲಾ ಪಾವತಿ ಮಾಡೋದಾಗಿರ್ಬೋದು, ಏನೋ ಒಂದು ಸೃಷ್ಟಿ ಅದಕ್ಕೆ ತಕ್ಕ ಹಾಗೆ ಮಾಡಿರತ್ತೆ, ಆದ್ರೆ ಅವನು ಅನುಭವಿಸಲ್ಲ. ಯಾರು ಅರ್ಹತೆ ಸಂಪಾದನೆ ಮಾಡ್ತಾರೋ ಅವ್ರ ಹತ್ರನೇ ದುಡ್ಡು ಉಳಿಯತ್ತೆ. ಹೇಗೆ ನಾವು ನಮ್ಮ ಊರಲ್ಲೆಲ್ಲ, ನಮ್ಮ ಸಿಟಿಲೆಲ್ಲ ಬ್ಯಾಂಕ್ ಇದೆ ಅಲ್ವಾ, ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡಿದ್ದು ನನ್ನ ಸಂಪಾದನೆ ಅಂತ ಅಲ್ಲ. ನನ್ನ ಸಂಪಾದನೆ ನಾನು ಎಷ್ಟು ದಾನ ಮಾಡಿದಿನೋ ಭಗವಂತನ ಹತ್ರ ಇರುವಂತ ಅಕೌಂಟ್ ನಲ್ಲಿ ನಾನು ಜಮಾ ಮಾಡಿದ್ದೆ ನನ್ನ ನಿಜವಾದ ಸಂಪಾದನೆ. ಅದಕ್ಕೆ ಕೆಲವ್ರದ್ದು ಒಂದೇನೋ ಸ್ವಲ್ಪ ಭೂಮಿ ತಗೊಂಡಿರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಅದು ಕೋಟಿಗೆ ಬೆಲೆ ಬಾಳಿರುವಂತದ್ದು ಆಗಿರತ್ತೆ, ತಕ್ಷಣ ಆಗ್ಬಿಡತ್ತೆ. ಹೇಗ್ ಸಾಧ್ಯ? ಅವ್ರು ಯಾವಾಗೋ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಅವ್ರು ಮಾಡಿದಂತಹ ದಾನವೇ ಅದಕ್ಕೆ ಕಾರಣ. ಅದೇ ನಿಜವಾದ ಸಂಪಾದನೆ. ಓಕೆ ಮಾಸ್ಟರ್, ಅನ್ಸುತ್ತೆ ಇಷ್ಟೊತ್ತು ನನಗೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಂತಹ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಹರಿಪ್ರಿಯಾ ಮಾಸ್ಟರ್ ಹಾಗೂ ಝೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಮಾಸ್ಟರ್